ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಗಣಿದಣಿಗಳ ಕಪಿಮುಷ್ಟಿಯಲ್ಲಿದೆ ಅಂತ ಹೇಳಿ ಮೇಡಿಯಾಳ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಗ್ರಾಮಸ್ಥರು, ಮೇಡಿಯಾಳ ಬಳಿಯ ಸೋಮಶೇಖರ್ ಮಾಲೀಕತ್ವದ ಜಲ್ಲಿ ಕ್ರಷರ್ನಿಂದಾಗಿ ಗ್ರಾಮಸ್ಥರಿಗೆ ನಾನಾ ತೊಂದರೆ ಅನುಭವಿಸುವಂತಾಗಿದೆ. ಈ ಕೂಡಲೇ ಜಿಲ್ಲಾಡಳಿತ ಗಣಿ ಮಾಲೀಕ ಸೋಮಣ್ಣ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸಿ ಜಲ್ಲಿ ಕ್ರಷರ್ ಸ್ಥಗಿತಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಬಹಳ ತೊಂದರೆ ಅನುಭವಿಸಬೇಕಾಗ್ತದೆ. ಮತ್ತೆ ಊರಿನ ಜನರು ಗುಳಿ ಹೇಳಬೇಕಾಗ್ತದೆ, ಅಂದ್ರೆ ಊರು ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ನಾವು 2014ರಲ್ಲಿ ನಾವು ಹೋರಾಟ ಮಾಡ್ತಾ ಬಂದಿದ್ವಿ. ನಾವು ಪತ್ರಿಕೆಗಳು ಸಹಿತ ಬಂದಿದ್ದಾರೆ. 2014ರಿಂದ ನಾವು ಯಾವುದೇ ಕಾರಣಕ್ಕೆ ಇಲ್ಲಿ ಜಲ್ಲಿ ಕ್ರಷರ್ ಕೊಡಬಾರ್ದು ಅಂತ ನಮ್ಮ ಹಳ್ಳಿಯವರು ಹೋರಾಟ ಮಾಡ್ತಾ ಬಂದಿದ್ವಿ. ಮಾಧ್ಯಮ ಮಿತ್ರರು ಅದರಲ್ಲಿ ಪ್ರಕಟಣೆ ಸಹಿತ ಮಾಡ್ತಾರೆ. ಮತ್ತೆ ಡಿ.ಕೆ. ರವಿ ಸಾಹೇಬರು ಇರ್ತಾರೆ. ಆದ್ರೆ ಈ ಎಲ್ಲಾ ಹೋರಾಟಗಳನ್ನ ಬದಿಗೊತ್ತಿ ಏನು ಜಿಲ್ಲಾಡಳಿತ ಏನ್ ಮಾಡ್ತದೆ, ಮೇಡಿಯಾಳ ಗ್ರಾಮದ ಗೋಮಾಳ ನಂಬರ್ 24ರಲ್ಲಿ ಸೊನ್ನೇಗೌಡರಿಗೆ 10 ಎಕರೆ ಮಂಜೂರು ಮಾಡ್ತಾರೆ. ಏನು ಇಷ್ಟೊಂದು ವಿರೋಧದಲ್ಲಿಯೂ ಏನು ರಾಜಕೀಯ ಪ್ರಭಾವನೋ ಅಥವಾ ಹಣದ ಪ್ರಭಾವನ ಬಳಸ್ಕೊಂಡು ಏನ್ ಮಾಡ್ತಾರೆ, ಸೊನ್ನೇಗೌಡರು ಅಲ್ಲಿ ಜಲ್ಲಿ ಕ್ರಷರ್ಗೆ ಒಂದು 10 ಎಕರೆ ಕ್ವಾಲಿಟಿ ತಗೊಂತಾರೆ. ಅದ್ರ ಪಕ್ಕದಲ್ಲಿ ಒಂದು ಜಲ್ಲಿ ಕ್ರಷರ್ ಮಾಡ್ಕೊತಾರೆ. ಅದರಿಂದ ಬಹಳ ತೊಂದರೆ ಆಗ್ತಾ ಇರ್ತದೆ. ನಾವು ಹಲವಾರು ಬಾರಿ ಹೋರಾಟ ಮಾಡ್ಕೊಂಡೇ ಬರ್ತಾ ಇದೀವಿ, ಮನವಿ ಕೊಡ್ತಾ ಬರ್ತಾ ಇದೀವಿ. ತಹಸೀಲ್ದಾರ್ಗೆ ಆಗ್ಬೋದು, AC ಆಗ್ಬೋದು, ಸಂಬಂಧಪಟ್ಟ MLA ಆಗ್ಬೋದು, ಮತ್ತೆ ಏನು DC ಸಾಹೇಬ್ರಿಗಾಗ್ಬೋದು, ಟ್ರಾನ್ಸ್ಪೋರ್ಟ್ ಕಮಿಟಿ ಅಧ್ಯಕ್ಷರು DC ಇರ್ತಾರೆ. ಆದ್ರೆ ಯಾವುದು ಕಿಮ್ಮತ್ತಿಲ್ಲ. ಯಾಕಂದ್ರೆ ರೈತರ ಪರ ಅವ್ರೇನು ಧ್ವನಿ ಎತ್ತಿಲ್ಲ, ಕೆಲಸನೂ ಮಾಡಲಿಲ್ಲ. ಗಣಿ ದಣಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನು 200 ಮೀಟರ್ 500 ಮೀಟರ್ ದೂರದಲ್ಲಿದೆ ಅಂತೇಳಿ ಅದನ್ನ ನಡೆಸ್ತಾ ಬರ್ತಾರೆ. ಆವತ್ತಿನಿಗೂ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತೀವಿ. ಆದ್ರೆ ಇನ್ನು ಸೊನ್ನೇಗೌಡ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲ ದಾಖಲೆಗಳು ಸಹಿತ ಇದೆ. ಸೊನ್ನೇಗೌಡ 10 ಎಕರೆ ಮಾಡ್ಕೊಂಡು ಅದೇ 10 ಎಕರೆ ಜೊತೆಯಲ್ಲಿ ಇನ್ನೊಂದು 5 ಎಕರೆ ಹೆಚ್ಚಿಗೆ ಮಾಡ್ಕೊತಾನೆ. ಏನು ಸೊನ್ನೇಗೌಡ ಇದು ದಾಖಲೆಗಳು ಸಹಿತ ಇದೆ. ಏನು ಸೊನ್ನೇಗೌಡ 5 ಎಕರೆ ಮತ್ತೆ 3.5 ಎಕರೆ ಎಕ್ಸ್ಟ್ರಾ ಮಾಡ್ಕೊತಾನೆ. ಏನು 10 ಎಕರೆ ಮಾಡ್ಕೊಂಡು 5 ಎಕರೆ ಬೆಟ್ಟ ಮಾಡ್ಕೊಂಡಿದ್ರೆ ಅದು ಬೆಟ್ಟ ತಪ್ಪು 8.5 ಎಕರೆ ಯಾವುದೇ ಪ್ರಾಧಿಕಾರದ ಸಮಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲದೆ ಅಕ್ರಮವಾಗಿ ಪ್ರವೇಶ ಮಾಡಿ ಅಲ್ಲಿ ಯಾರು ಸಹಿತ ದನ ಕರುಗಳು ಮೇಡಾಳ ಗ್ರಾಮಸ್ಥರು ಅಡ್ಡಾಡ್ಬಾರ್ದು ಆ ತರ ಏನ್ ಮಾಡಿದ್ರು, ಒಂದು ಬೇಲಿ ಹಾಕೊಂಡು ಯಾರನ್ನ ಬರ್ಲಿಸಿದ್ರೆ ಅತಿಕ್ರಮಣ ಪ್ರವೇಶ ಮಾಡ್ತಾರೆ. ಅದ್ರ ವಿಚಾರವಾಗಿ ನಾವು ಏನು ವಿಶೇಷ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಬೆಂಗಳೂರಲ್ಲಿ ಕೇಸ್ ಹಾಕೊಂಡಿದ್ದೀವಿ. ಅದರಲ್ಲಿ ಸಾಬೀತು ಸಹಿತ ಆಗಿದೆ. ಅವ್ರ ಮೇಲೆ FIR ಸಹಿತ ಆಗಿದೆ. ಇದಾದ తర్వాత ಏನು ಸೊನ್ನೇಗೌಡರು ಜಲ್ಲಿ ಕ್ರಷರ್ ಇದ್ದೇನೆ ಅಲ್ಲಿ ಊರಲ್ಲಿ ಯಾರು ಬದುಕಕ್ಕಾಗ್ತಾ ಇಲ್ಲ ಅಂತ ನಾವು ಹೋರಾಟ ಮಾಡ್ಕೊಂಡು ಬಂದ್ರೆ ಮತ್ತೆ ಜಿಲ್ಲಾಡಳಿತ ಏನ್ ಮಾಡ್ತದೆ, ಸುಟ್ಟೂರು ಹೋಗ್ಲಿ ಮತ್ತೆ ಸುಟ್ಟೂರು ಹೋಗ್ಲಿ ನಾಗನಾಳ ಗೋಮಾಳ 42ರಲ್ಲಿ ನಾಗನಾಳ ಸೋಮಶೇಖರ್ ಅವರಿಗೆ 15 ಎಕರೆ ಮಂಜೂರು ಮಾಡ್ತದೆ. 42ರಲ್ಲಿ ಮಂಜೂರು ಮಾಡ್ತದೆ ಕ್ವಾರಿ. ಅದ್ರ ಪಕ್ಕದಲ್ಲಿ 41 ಇರ್ತದೆ. ಅದ್ರಲ್ಲಿ ಜಲ್ಲಿ ಕ್ರಷರ್ಗೂ ಅನುಮತಿ ಕೊಡ್ತಾರೆ. ಇದು ಸುಮಾರು ಒಂದು 2 ವರ್ಷದಿಂದ ಸ್ಟಾರ್ಟ್ ಆಗಿರ್ತದೆ. ಅದರಿಂದ ಮತ್ತೆ ಸೊನ್ನೇಗೌಡರು ಜಲ್ಲಿ ಕ್ರಷರ್ ಇಂದ ತತ್ತರಿಸಿ ಹೋಗಿದ್ದ ಏನು ಗ್ರಾಮಸ್ಥರು ಮತ್ತೆ ರೈತರು ಈ ಒಂದು ಜಲ್ಲಿ ಕ್ರಷರ್ ಆತರ ಏನಾಗ್ತದೆ, ಏನಲ್ಲಿ ಊರಲ್ಲಿ ಇರಕ್ಕಲ್ಲ ಆ ತರ ಬ್ಲಾಸ್ಟಿಂಗ್ ಮಾಡ್ತಾರೆ. ನಮ್ ಡೈಲಿ ದೀಪಾವಳಿ. ಯಾಕಂದ್ರೆ ಇವ್ರೇನಂತಾರೆ 100 ಮೀಟರ್ 200 ಮೀಟರ್ ದೂರದಲ್ಲಿ ಇದೆ ಅಂತ ಇವ್ರು ಅಂತರ ಹೇಳ್ತಾರೆ. ಆದ್ರೆ ಅಲ್ಲಿ ಗೊತ್ತಾ ಇರೋದು ನಾವು ಮೇಡಾಳ ಗ್ರಾಮಸ್ಥರು. ಅದರ ವಿಚಾರವಾಗಿ ನಾವು ಹಲವಾರು ಬಾರಿ ಹೋರಾಟ ಮಾಡಿ ಏನು ಜಿಲ್ಲಾಡಳಿತ ಸ್ಪಂದಿಸದೇ ಕಾರಣಕ್ಕಾಗಿ ಏನ್ ಮಾಡ್ತೀವಿ ನಾವು, ಇದೇ ಫೆಬ್ರವರಿ 9ನೇ ತಾರೀಕು ಮೇಡಿಯಾಳ ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕಾಲ್ನಡಿಗೆ ಜಾಥಾ ಮಾಡ್ಕೊಂಡು ಊರಿನ ಎಲ್ಲಾ ರೈತರು ಸಹಿತ ಜಾತಿ ಭೇದ ಬಿಟ್ಟು ಎಲ್ಲರೂ ಬಂದು ಹೋರಾಟ ಮಾಡ್ತೀವಿ. ಮಾನ್ಯ DC ಸಾಹೇಬರು ತಡವಾಗಿ ಬರ್ತಾರೆ. ಏನೋ ಅವ್ರಿಗೆ ಕೊಡ್ಬೇಕು, DC ಸಾಹೇಬ್ರಿಗೆ ಕೊಡ್ಬೇಕು. ನಾವು ನಮ್ಮ ಹೊಲದ ಹೇಳ್ಕೋಬೇಕು. ಯಾಕಂದ್ರೆ ನಾವು ಎಲ್ಲರಿಗೂ ಕೊಟ್ಟು ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಸಾಯಂಕಾಲ 7 ಗಂಟೆ ತನಕ ಕತ್ಲಾಗೋ ತನಕ ಇದ್ಬಿಟ್ಟು ಏನು 9ನೇ ತಾರೀಕು ನಾವು DC ಸಾಹೇಬ್ರಿಗೆ ಮನವಿ ಕೊಡ್ತೀವಿ. DC ಸಾಹೇಬ್ರು ಏನಂತ ಹೇಳ್ತಾರೆ, ಮನೆ ಜಿಲ್ಲಾಧಿಕಾರಿ ರವಿ ಸರ್ ಅಂತ ಹೇಳ್ತಾರೆ ಅಂದ್ರೆ, ನಾವು ಒಂದು 3 ದಿನ ಒಳಗಡೆ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ರು. 3 ದಿನ ಒಳಗಡೆ ಕ್ರಮ ಜರುಗಿಸ್ತೀನಿ ಅಂತ ಹೇಳೋದು ಈಗ ಏನಾಗಿದೆ, 20 ದಿನ 21 ದಿನ ಆಗಿದೆ. 9ನೇ ತಾರೀಕು ನಾವು ಕೊಟ್ಟಿರೋದು ಮನೆಗೆ. ಇವಕ್ಕೂ ಯಾವುದೇ ಆದೇಶ ಬಂದಿಲ್ಲ. ದಯಮಾಡಿ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಏನು ನಾವು ಜಿಲ್ಲಾಧಿಕಾರಿಗಳಿಗೆ ಏನು ಒತ್ತಾಯ ಮಾಡ್ತಾ ಇದೀವಿ, ಏನು ಮೇಡಿಯಾಳ ಗ್ರಾಮಸ್ಥರ ದೃಷ್ಟಿಯಿಂದ ರೈತರ ದೃಷ್ಟಿಯಿಂದ ದಯಮಾಡಿ ಏನು ನಿಮ್ಮ ಆದೇಶ ಏನು ಆರೋಗ್ಯಕರವಾಗಿರಲಿ, ರೈತರಿಗೆ ಅನುಕೂಲಕರವಾಗಿರಲಿ, ಗಣಿ ದಣಿಗಳಿಗೆ ಅನುಕೂಲವಾಗಿರೋ ತರ ಇರಬಾರ್ದು. ರೈತರ ಹಿತ ಕಾಪಾಡಿ ಆದಷ್ಟು ಬೇಗ ಮಾನ್ಯ ಜಿಲ್ಲಾಧಿಕಾರಿಗಳು ಏನೋ ಒಂದು ಆದೇಶ ಹೊರಡಿಸಬೇಕು. ರೈತರಿಗೆ ಅನುಕೂಲ ಆದಾಗೆ ಜಲ್ಲಿ ಕ್ರಷರ್ಗಳ ವಿರುದ್ಧವಾಗಿ ಒಂದು ಆದೇಶ ಹೊರಡಿಸಬೇಕು ಅಂತ ಈ ಪತ್ರಿಕಾ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.